ಯಾವ ಸಿನಿಮಾ ಕೇಳಿದ್ರಿ? ಯಾವ ಸಿನಿಮಾ ಕೊಟ್ಟಿದ್ಯಾ ನೀನು? ಮೇಡಮ್, ದೇವ್ರ ಸಿನಿಮಾ ಕೇಳಿದ್ರಿ, ದೇವ್ರ ಸಿನಿಮಾ ಕೊಟ್ಟಿದ್ದೀನಿ. ಇದು ದೇವ್ರ ಸಿನಿಮಾನ? ತೆಗೆದ್ ನೋಡು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ದೇವ್ರ ಸಿನಿಮಾ ಓನ್ಲಿ. ಒಳ್ಳೆ ದೇವ್ರ ಸಿನಿಮಾ ಕೇಳಿದ್ರೆ ಈ ದೇವ್ರ ಸಿನಿಮಾನ ಕೊಡೋದು? ಅಯ್ಯೋ ದೇವ್ರೆ, ದೇವ್ರಲ್ಲೂ ಒಳ್ಳೆ ದೇವ್ರು ಕೆಟ್ಟ ದೇವ್ರು ಹಿಂಗೆಲ್ಲ ಇದ್ಯಾ? ಅಯ್ಯೋ ನನ್ ಕರ್ಮ. ಸರಿ ಮೇಡಮ್. XXX ದೇವ್ರ ಸಿನಿಮಾ ಕೇಳಿದ್ರೆ ಶ್ರೀ ಮಂಜುನಾಥ ಸಿಡಿ ಕೊಟ್ಟಿದ್ಯಲ್ಲ? ಅಯ್ಯಯ್ಯೋ ಮಂಜುನಾಥ, ಚರಿತ್ರೆಯಲ್ಲಿ ಹೆಸರು ಮಾಡಿದ ಭಾರತ ನಾರಿ ಯಾವ ರೇಂಜಿಗೆ ಬೆಳೆದು ಬಿಟ್ಟಿದ್ದಾಳೆ ಕಣಯ್ಯ. ಅಯ್ಯೋ, ನಮ್ಮ ಸೇಫ್ಟಿಗೋಸ್ಕರ ಬ್ಲೂ ಫಿಲ್ಮ್ಗೆ ದೇವ್ರ ಹೆಸರನ್ನ ಕೋಡಾಗಿಟ್ರೆ ಈ ಕೋಡ್ನು ಹೆಂಗಸರು ತಿಳ್ಕೊಂಡ್ಬಿಟ್ಟಿದಾರಲ್ಲಪ್ಪ. ನಗರಯ್ಯ ನಗರಿ, ಕಾಂಜಿ ಪಿಂಜಿ ಸೀಡಿ ಅಂಗಡಿ ಬಾಬು ಅಂತ ನಗ್ತಾ ಇದ್ದೀರಾ? ಇದೇ ಸೀಡಿ ಅಂಗಡಿ ಬಾಬು ಹಾಲಿವುಡ್ ಅಲ್ಲಿ ಒಂದು ಬೀಡಿ ಅಂಗಡಿಯಾರು ಇಟ್ಟು XXX ಆಕ್ಷನ್ ಫಿಲ್ಮ್ ಹೀರೋ ಆಗಿ ಬರ್ತೀನಿ. ನೀನು ನಾನು ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಯಾಕೆಂದ್ರೆ ನಾವೇನು ಓದಿಲ್ಲ. ಆದ್ರೆ ಓದಿ ಕೆಲಸ ಇಲ್ಲದೆ ಇಲ್ಲಿ ಕಾಲಹರಣ ಮಾಡ್ತಿದಾರಲ್ಲ, ಇವ್ರು ಮಾತ್ರ ಜೀವನದಲ್ಲಿ ಏನೂ ಆಗಲ್ಲ. BBC ಚೋಡಯ್ಯ, ಏನ್ ಜೋಕಾ? ಮತ್ತಿನ್ನೇನಯ್ಯ, ಕೆಲಸ ಇಲ್ಲ, ಕೆಲಸ ಮಾಡ್ತೀನಿ ಅಂದವನ್ನ ಹೇಳ್ತೀರಾ ಬೇರೆ. ಅಲ್ಲಿ ನೋಡಿದ್ರೆ ಟೀ ಅಂಗಡಿಲಿ ಸಾಲ, ಇಲ್ಲಿ ನೋಡಿದ್ರೆ ಬಿಡಿ ಸಿಗರೇಟ್ ಸಾಲ, ಇಲ್ಲಿ ಬಾಜಿ ಕಟ್ಟೋ ದುಡ್ಡು ಅದು ಸಾಲ. ಲೆಕ್ಕಿಚ್ಚ ಏನಾದ್ರು ಮಾಡೋ. ಅದಕ್ಕೆ ಏನ್ ಮಾಡ್ಬೇಕೀಗ? ಓದಿದ ತಕ್ಕನ ಕೆಲಸ ಸಿಗದೆ ಕಾಂಜಿ ಪಿಂಜಿ ಕೆಲಸನೆಲ್ಲ ನಿಂತಾರ ಪೊಲಿಟಿಕಲ್ ಮೀಡಿಯೇಟರ್ ಆಗ್ಬೇಕಾ? ನೋಡು ನೋಡು ನೋಡು, ನಾನು ಪೊಲಿಟಿಕಲ್ ಮೀಡಿಯೇಟರ್ ಅಂತ ನನ್ನ ಕೆಲಸ ಮಾತ್ರ ಹೇಳಿಸ್ಬೇಡ. ನಿಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾನೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಗೊತ್ತಾ? ಒಂದ್ ಕಡೆ ಕರ್ಕೊಂಡೋಗಿ ಜೈ ಅನ್ಸಿದ್ರೆ 50 ರೂಪಾಯಿ, ಇನ್ನೊಂದ್ ಕಡೆ ಡೌನ್ ಡೌನ್ ಅಂತ ಕಲ್ಲು ಹೊಡ್ಸಿದ್ರೆ 100 ರೂಪಾಯಿ. ಇಲ್ಲಿ ಪೊಲಿಟಿಕಲ್ ಬಾಲ್ ಏನಾದ್ರು ಬಿಚ್ಚಿದ್ರೆ ನೀನು ಅದೇ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬಸ್ ನಂಬರ್ 25E ಇದು ಗಿರಿನಗರ್ ಟು ತೆರಸಾ ವುಮೆನ್ಸ್ ಕಾಲೇಜ್ ಹೋಗೋ ರೂಟು. ಇದು ಅದ್ರ ಹಿಂದಿನ ಸ್ಟಾಪ್ ಆಗಿರೋದ್ರಿಂದ ಅವಳು ಅಲ್ಲೇ ಇಳ್ಕೊಂತಾಳೆ.